ತುಮಕೂರಿನಲ್ಲಿ ಜೂನ್ 21ರಂದು ರಾಜಣ್ಣ ಅಮೃತ ಮಹೋತ್ಸವ. ಅದ್ದೂರಿ ರಾಜಣ್ಣ ಮಹೋತ್ಸವ ಸಮಾರಂಭಕ್ಕೆ ಸಕಲ ತಯಾರಿ. ಸಿದ್ದರಾಮೋತ್ಸವದಂತೆ ತುಮಕೂರಿನಲ್ಲಿ ಅದ್ದೂರಿ ಕೆಎನ್ ರಾಜಣ್ಣ ಅವರ ಅಮೃತ ಮಹೋತ್ಸವ ನಡೆಸಲು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 13ರಂದು ರಾಜಣ್ಣ ಅಮೃತ ಮಹೋತ್ಸವ ಸಮಾರಂಭವನ್ನು ಪಹಲ್ಗಾಮ್ ದುರಂತದಿಂದಾಗಿ ಮುಂದೂಡಲಾಗಿತ್ತು. ಇದೀಗ ಜೂನ್ 21ರ ಶನಿವಾರ ರಾಜಣ್ಣ ಅಮೃತ ಮಹೋತ್ಸವ ಸಮಾರಂಭವನ್ನು ನಡೆಸಲು ಸಾವಿರಾರು ಮಂದಿ ಕಾರ್ಯಕರ್ತರು, ಅಭಿಮಾನಿಗಳು ನಿರ್ಧರಿಸಿದ್ದು, ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೌದು, ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಶನಿವಾರ ಬೆಳಗ್ಗೆ 10 ಗಂಟೆಗೆ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಅಂಗವಾಗಿ ಇಂದು ಕೆಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ರಾಜಣ್ಣ ಅಮೃತ ಮಹೋತ್ಸವದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಗೆಳೆಯರ ಬಳಗದ ಗೋವಿಂದರಾಜು, ಮೊಹಮ್ಮದ್ ನಯಾಜ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಮಂದಿ ಸೇರುವ ನಿರೀಕ್ಷೆ ಇದೆ. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೋವಿಂದರಾಜು, ರಾಜಣ್ಣರವರಿಗೆ ತುಮಕೂರಿನಲ್ಲಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ಅಭಿಮಾನಿಗಳಿದ್ದು, ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಅಧಿಕ ಮಂದಿ ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ರಾಜಣ್ಣ ಅವರು ಸಹಕಾರ ಸಂಘದ ಮೂಲಕ ಸಾವಿರಾರು ಮಂದಿಗೆ ಸಹಾಯ ಮಾಡುವ ಮೂಲಕ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಲಕ್ಷಾಂತರ ಮಂದಿ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ 2005ರಲ್ಲಿ ತುಮಕೂರಿನಲ್ಲಿ ನಡೆದ ಅಹಿಂದ ಸಮಾವೇಶಕ್ಕಿಂತಲೂ ವಿಜೃಂಭಣೆಯಿಂದ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಮಾಡಬೇಕು ಎಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ರಾಜಣ್ಣ ಅವರು ಸುಮಾರು 5 ದಶಕಗಳಿಂದ ಅವರ ಒಂದು ಲೀಡರ್ಶಿಪ್, ಅವರು ಕಾಂಗ್ರೆಸ್ ನಲ್ಲಿರ್ಬೋದು, ಜನತಾ ದಳದಲ್ಲಿರ್ಬೋದು, ಅವರು MLA ಆಗಿ ಜನರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ನಿಮಗೂ ಎಲ್ಲರಿಗೂ ಗೊತ್ತಿದೆ. ನಾಗಣ್ಣವರು ಸಹ ವಿಚಾರಗಳನ್ನು ತಿಳಿಸಿದ್ರು. ಅವರ ಜೊತೆಯಲ್ಲಿ ನಾವು ಸ್ವಲ್ಪ ತುಂಬಾ ಕಡೆ ಹೋಗಿದ್ದೀವಿ. ರಾಜಣ್ಣ ಅವರು ಬರ್ತಾರೆ ಅಂದ್ರೆ ನೀವು ಗುಲ್ಬರ್ಗದಲ್ಲಿ ಹೋದ್ರು ಅವ್ರ ಜೊತೆಯಲ್ಲಿ ಅಲ್ಲಿ 100 ಜನ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಮೇಲೆ ಅವರು ಸಾಕಷ್ಟು ಜನಕ್ಕೆ DCC ಬ್ಯಾಂಕ್ ಇರ್ಬೋದು, 7 ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಹಾಗೂ ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಹಿಂದೆ 2005ರಲ್ಲಿ ಅಹಿಂದ ಕಾರ್ಯಕ್ರಮ ತುಮಕೂರಲ್ಲಿ ನಡೆಯಿತು. ಸುಮಾರು ಅವತ್ತು ಸಿದ್ದರಾಮಯ್ಯ ಅವರು ಬಂದ್ರು, ಸಾಕಷ್ಟು ಮುಖಂಡರು ಇದ್ರು. ಅವತ್ತು ಲಕ್ಷಗಟ್ಟಲೆ ಜನ ಸೇರಿಸ್ತು, ವಾಲಂಟಿಯರ್ ಆಗಿ ಬಂದಿದ್ರು. ಇವತ್ತು ರಾಜಣ್ಣ ಅವ್ರ ವಿಚಾರ ಬರ್ತಾ ಇದೆ. ಪ್ರತಿ ತಾಲೂಕಲ್ಲಿ, ನಾನು ಮೊನ್ನೆ ಮಂಡ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕೂತಿದ್ದು, ಅಲ್ಲೊಂದು ಮೀಟಿಂಗ್ ನಡೀತಾ ಇದೆ. ಅಣ್ಣ ರಾಜಣ್ಣ ಅವ್ರದ್ದು ಒಂದು ಗ್ರಂಥ ಬಿಡುಗಡೆ ಇದೆ ಅಂತೇಳಿ ಅಲ್ಲಿ ಸುಮಾರು 200 ಜನ ಸೇರಿ ನಾವೆಲ್ಲ ಹೊರಡಬೇಕು, ಬಸ್ ಮಾಡ್ಕೊಂಡು ಅಂತೇಳಿ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ದೇವರಾಜ್ ಅವರೇ 2 ಲಕ್ಷ ಜನ ಮಿನಿಮಮ್ ಸೇರಿಸ್ತಾರೆ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ರಾಜಣ್ಣ ಅವರಿಗೆ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ರಾಜಣ್ಣ ಅವರು ಏನು ಹುಟ್ಟದಪ್ಪ ಅಂತ 75 ವರ್ಷ ಅವ್ರಿಗೆ ಆಗೈತೆ. ಯಾಕಂದ್ರೆ ಈಗ ಎಲ್ಲರೂ ಹೇಳಿದಾಗೆ ಅವ್ರು ಒಂದ್ ಜಾತಿಗೆ ಸೀಮಿತ ಅಲ್ಲ, ಎಲ್ಲಾ ಜಾತಿಯವ್ರಿಗೂ, ಕಾರ್ಯಕರ್ತರಿಗಂತವ್ರು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವತ್ತೂ ಅವರು ಮೋಸ ಮಾಡಿಲ್ಲ. ನಾನು ನೋಡಿದಂಗೆ ಕ್ಯಾಸಂದ್ರದಲ್ಲಿ ನಾನು ಅರ್ಶನ್ಗಟ್ಟೆ ಹೋಗಿದ್ದೀವಿ. ಅವ್ರ ರಾಜಕೀಯದಲ್ಲಿ ದೇವರವರು ಒಳ್ಳೇದು ಕಾಪಾಡಲಿ, ಅವ್ರ ಮಗವ್ರಿಗೂ ಒಳ್ಳೆ ರಾಜಕೀಯ ಮಾಡ್ತಾರೆ. ಇನ್ ಮುಂದೆ 75 ವರ್ಷ ಅವ್ರಿಗೆ ಆಗೈತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗೋವಿಂದರಾಜ್ ಅವರು ಹೇಳ್ದಂಗೆ 2 ಲಕ್ಷ ಜನ ಸೇರ್ತಾರೆ ಅಂತ ನಮ್ಗೂ ಭರವಸೆ ಐತೆ. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸಕ್ಕೆ, ಅವ್ರು ಮಾಡಿರೋ ಪುಣ್ಯ ಕೆಲಸಕ್ಕೆ ಅವ್ರೇನಂದ್ರೆ ಒಂದೇ ಒಂದು ಫೈಟ್. ಅವ್ರದ್ದು ಬುದ್ಧಿ ಏನಂದ್ರೆ ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಹೇಳಲ್ಲ. ಯಾರ ರಾಜಕಾರಣಿಗಳಲ್ಲೇ ಆಗಲಿ, ಏನನ್ನಾಗಲಿ, CM ಆಗಲಿ, ನೇರ ಅವ್ರು CM ಮಾತಾಡ್ತಾರೆ. ಅವ್ರ ಒಂದು ಮಾತಾಡಲ್ಲ. ಮುಂದಿನ ನಾನು ಬಹುಶಃ ಬೆಳಿಬೇಕು, ನಾನೇ ಬೆಳೆಸ್ಕೋಬೇಕಂತ ಮಾತಾಡಲ್ಲ. ಇನ್ನು ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಭಾಗಿಯಾಗಲಿದ್ದು,
ಕಾರ್ಯಕ್ರಮಕ್ಕಾಗಿ ಬೃಹತ್ ಪೆಂಡಲ್ ಅನ್ನ ಹಾಕಲಾಗಿದೆ. 75,000 ಮಂದಿ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗಬಾರದಂತೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಗೃಹ ಸಚಿವ ಪರಮೇಶ್ವರ್, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಎಲ್ಲ ಪಕ್ಷಗಳ ಶಾಸಕರುಗಳು, ಮುಖಂಡರು ಭಾಗಿಯಾಗಲಿದ್ದಾರೆ. ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಮಂದಿ ಅಭಿಮಾನಿಗಳು ಭಾಗಿಯಾಗಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.